ಗೈಸ್ ನೋಡ್ರಿ, ಇವನು ವಾಕಿಂಗ್ ಹೋಗೋಣ ಅಂದರೆ ಎದ್ದೆ ಅವನು ಓಡ್ಬತ್ತವನೇ. ನಮ್ಮ ಚಿಂಟು ಬೇರೆ ಓಡೋಗಿತ್ತು, ಇವಾಗ ಹೋಗಿ ಹಿಡ್ಕೊಂಬಂದ್ರಿ. ಅಲ್ಲಿ ಅಟ್ಟಿ ತೊಳಿತಾಯಿದ್ರೆ ಬಿಟ್ಬಿಟ್ಟವ್ರೆ. ಇವನು ವಾಕಿಂಗ್ ಹೋಗಿ ಬರ್ತೀನಿರ ಅಂತ ನೋಡ್ರಿ, ಇವನೊಂದು ರೆಡಿ ಮಾಡ್ಸೋಕೆ ಇಷ್ಟು ಹೊತ್ತಾಯಿತು. ಎದ್ದಾಳ ನೋಡ್ರಿ, ಹಿಂಗೆ ಬರ್ತೀನಿ ಅಂತಾನೆ ಬರ್ತಾನೆ ಅಂತ ನೋಡಿಲಿ. ಹೋಯ್ ಹಿಂಗೆಲ್ಲ ಅವಳಿ ಕೊಟ್ಟರೆ ಬಿಟ್ಟೊಟ್ಟೋಗ್ತೀನಿ. ಬೇಗ ಸಮೋ ಬತ್ತೇ ಇಲ್ಲ, ಗುಂಡಿ ಹಾಕ್ಲಾ ಬೇಡ, ಬಾ ಇಲ್ಲಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಹನುಮಾನ್ ಭಕ್ತ ಕಲಾ ಹೋಗ್ಸಕ್ಕಾಗಲ್ಲ. ಇವಾಗ ವಾಕಿಂಗ್ ಎಲ್ಲ ಮುಗೀತು. ನೆನ್ನೆ ಏನೋ ಫುಲ್ ಬ್ಯಾಟಿಂಗ್ ಮಾಡಿದ್ಕೋ ಏನೋ, ಬಿಸಿಲು ಅಷ್ಟೊಂದು ಬಂದಿಲ್ಲ, ಬೇಗನೆ ಬಂದಿದ್ದೀನಿ. ಆಲ್ರೆಡಿ ಸೆಕೆಂಡ್ ನೀರು ಕಿತ್ಕೊಂಬರ್ತಾಯಿದೆ ಜಾಸ್ತಿ. ಇವತ್ತು ಒಟ್ನಾಗ ಚೆನ್ನಾಗಿ ತಿಂದರೆ ಒಂದೇ ದಿವಸಕ್ಕೆ ಎಷ್ಟು ಕೊಬ್ಬಿರ್ತದೇನೋ, ಕ್ಯಾಲರೀಸ್ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಬೇವನ್ನು ಜಾಸ್ತಿ ಕಿತ್ಕೊಂಬತ್ತೈತೆ ಅಷ್ಟೇ ಗೈಸ್. ಬನ್ನಿ ಇವಾಗ ಹೋಗಿ ಫ್ರೀ ಎಕ್ಸಸೈಸು ಕಾರ್ಡಿಯೋ ಎಲ್ಲ ಮಾಡಿ ಮನೆಗೆ ಹೋಗ್ಬೇಕು. ಬನ್ನಿ, ಮನೆಗೆ ಹೋಗಿ ರೆಡಿ ಆದಮೇಲೆ ಸಿಗ್ತೀನಿ ಮತ್ತೆ. ಏನಾ ಯಾರು ಹೆಂಗೋ ಮಾಡ್ತೀನಾ? ಹೆಂಗೆ ಮಾಡ್ತೀನಿ ಹೆಂಗೆ ಮಾಡ್ತೀನಿ ತೋರಿಸು. ಹಲೋ, ಅಲ್ಲಿ ಬೇಡ, ನಾನು ಹೆಂಗೆ ಮಾಡ್ತೀನಿ ತೋರಿಸು. ಅದಕ್ಕೆ ಹೆಂಗೆ ಮಾಡ್ತೀನಿ. ನೋಡ್ರಿ, ನನ್ನ ಮಗ ನನ್ನೇ ರೆಕ್ಸ್ತಾನೆ, ಕೈಗಳು ಹಿಂಗೆಲ್ಲ ಮಾಡ್ತೀನಿ, ಹಿಂಗೆಲ್ಲ ಮಾಡ್ತೀಯ ಅಂತ. ಇದು ಹಿಂಗೆ ಡಿಪ್ಸ್ ಹೊಡೆಯೋದು ಎಲ್ಲ ಅದು ತೋರಿಸ್ಬೇಕಪ್ಪ, ಅದು ಹೆಂಗೆಲ್ಲ ಮಾಡ್ತೀನಿ ಅಂತ. ನೀಟಾಗಿ ಮಾಡೋ ಅಂದರೆ ಹೆಂಗೆ ಕೈ ಹೋಗಿಲ್ಲ. ಕೈ ಹೋಗಿಲ್ಲಪ್ಪ, ಹಂಗೆ ಇದ್ದಾಳೆ ಇವಾಗ. ಹಾಂ, ಅವಾಗೆ ನೀಟಾಗಿ ಮಾಡಿದೆ, ಇವಾಗ ಯಾಕೆ ಮಾಡಿಲ್ಲ? ಹಾಗೆ ನೀಟಾಗಿ ಮಾಡ್ದಾಗ ವಿಡಿಯೋ ಹಿಡಿಯೋಕೆ ಹೋದಾಗ ಕಳ್ಳ ಮಗ ನೀಟಾಗಿ ಮಾಡಿಲ್ಲ. ಗಾಯ್ಸ್, ಇವಾಗ ರೆಡಿಯಾಗಿ ಬಂದೆ. ಇವಾಗ ಊಟ ಮಾಡಬೇಕು. ಊಟ ಇವತ್ತು ಮುದ್ದೆ, ಟಿಫನ್ನು. ಗಾಯ್ಸ್, ಟಿಫನ್ನು ಮುದ್ದೆ, ಹಿತ್ತಿಗೆ ಬೇಳೆ ಸಾಂಬಾರು, ಹಿತ್ತಿಗೆ ಬೇಳೆ ಸಾರು, ಮುದ್ದೆ. ಅಲ್ಲೋಬೇಕು, ಇಲ್ಲಿ ಪೂಜೆ ಮಾಡ್ತಾವ್ರೆ, ಅಲ್ಲಿ ಪೂಜೆ ಮಾಡ್ತಾವ್ರೆ ಗಾಯ್ಸ್. ಎಂಜು ಮಾಡಬಾರ್ದು, ಇಲ್ಲಿ ಇನ್ನೂ ಡೈನಿಂಗ್ ಟೇಬಲ್ ಬರಬೇಕು ಅಂತ ಗಂಟ ನೆಲನೇ ಡೈನಿಂಗ್ ಟೇಬಲ್. ಅಮ್ಮ, ನೈಟ್ದೆ ಸಾಂಬಾರು. ಇನ್ನು ನಮ್ಮ ಸಾಂಬ್ರಾಟ್ ಪ್ರಯುಕ್ತ ಮನೆಗೆ ಊಟ ಮಾಡಿಲ್ಲ, ಅದಕ್ಕೆ ಇವಾಗ ಬೆಳಗ್ಗೆ ಅದೇ ಸಾಂಬಾರಿಗೆ ಮುದ್ದೆ ಮಾಡಿಸ್ಕೊಂಡಿದ್ದೀನಿ. ನಮ್ಮ ಫೇವ್ರೆಟ್ ಸಾಂಬಾರಲ್ಲ, ಅದಕ್ಕೆ ಏನು ಓಡಿಸ್ನೇನು ಹಾಕಿಲ್ಲ. ಗೈಸ್, ರೆಡಿ ಆಗೋನೆ ಆಲ್ರೆಡಿ. ಹಾಂ, ನಾನು ನೋಡ್ಕೊಂತವನೆ ಗ್ಲಾಸಾಗ. ನಡಿ, ಅಂಗಡಿಗೆ ಹೋಗಕ್ಕೆ ಫಸ್ಟ್ ರೆಡಿ ಆಗ್ಬಿಡ್ತಾನೆ ಅಂಗಡಿಗೆ ಹೋಗಕ್ಕೆ. ನಾನು ಗಾಡಿ ಬೀಗ ನೋಡಿದ್ರಾ? ಇಲ್ಲ ಐತೆ ಬಿಡು. ರಾತ್ರಿಗಾಲ ಹಾಗೆ ಅಮ್ಮ
ಪಪ್ಪಿ ಹ್ಞೂ ಇವಾಗ ಬೆಳಗ್ಗೆ ಬಂದಿದ್ದೀನಿ ಬೇಗ ಮತ್ತೆ ಏನಕ್ಕ ರಾತ್ರಿಗೆ ಬರ್ತೀನಿ ಬಿಡು ಬಾಯ್ ಬಾಯ್ ಗಾಯ್ಸ್ ಇವಾಗ ಗಾಯ್ಸ್ ಇವಾಗ ಆವತಿ ಗೊತ್ತಾಯಿದ್ದೀರಿ ಸುಮ್ಮನೆ ಇಲ್ಲಿ ಬೇಜಾರಾಗ್ತಾಯಿತ್ತು ನಮ್ಮ ಹುಡುಗರು ಆವತಿ ಹೋಗೋಣ ಬಾ ಅಂದರು ಆವತಿ ಅಲ್ಲಿ ಆರ್ತಿ ಎತ್ತೋಳ ಅವಳೆ ಅಂತ ಏನಾ ಯಾಕಮ್ಮ ಯೂಟ್ಯೂಬ್ ಬರ್ತಿದ್ದಾರೆ ಅದು ವಾಯ್ಸ್ ಬಂದಿರುತ್ತೆ ಮಾಡೋದ ನೀನು ಬರ್ತಾ ಇದ್ದಲ್ಲ ಆವತಿ ಆವತಿಗೆ ಬರ್ತಾ ಇದ್ದೀನಿ ನೀನು ಹೇಳಿದ್ದು ಕೇಳಿಸ್ತಾ ಇದಲ್ಲ ಹತ್ತು ವರ್ಷ ಫಸ್ಟ್ ಆಮೇಲೆ ತೋರ್ಸ ಕಮೆಂಟ್ ಮಾಡಕ್ಕೆ ಫಸ್ಟ್ ಕಾರ್ಡ್ ತೋರಿಸು ಕಾಲ್ ತೋರ್ಸ ಮಗ ಯಾವ್ದು ರೇಂಜ್ ರೋವರ್ಗೆ ಕಿರೋಣೆ ಇವಾಗ ನೀ ಕಾರ್ ಮಾರಿದ್ರು ಆ ಕಾರ್ ರೆಡಿ ಮಾಡ್ಸಕತ್ತಾರಿಲ್ಲ ಅದೇ ಗುದ್ಬಿಟ್ಟು ಅವನೇ ಎತ್ಕೊಂಡ್ಬಿಡು ಈ ಕಾರ್ ಕೊಟ್ಬಿಟ್ಟು ಅವನ್ನೇ ಕರ್ಕೊಂಡು ಹೋಗ್ಬಿಟ್ಟು ದೊಡ್ಡ ಬೆಳಬರ್ಗ ಇದೇನ ಜಮೀನು ಈ ಸೈಡ್ ನಿನಗ ಕಾರ್ ಬಿಟ್ಟು ಹೋಗ್ಬರ್ತೀರ ಯಾವ್ದಾದ್ರೆ ರೇಂಜ್ ರೋವರ್ ಪಾಕಿಸ್ತಾನದ ಅದು ಫೀಲ್ ಆಗೋಕೆ ಇವನು ಕೂಡ ಕಾರ್ಡು ವಿಡಿಯೋ ಮಾಡ್ತಾ ಇರ್ತೀನಿ ಹಿಂದೆಯಿಂದ ಕೂಡ ಚೆನ್ನಾಗಿರುತ್ತೆ ಮಗ ಅವನು ಮಗ ಬಿಟ್ಬಿಡು ಆ ತೋರ್ಸಿನ ಬಿಟ್ಬಿಡು ಆ ಕಾರ್ಡ್ ತೋರ್ಸೋ ಅಂದ್ರೆ ಮಾಮೂಲಿ ಕಾರ್ಡ್ ತೋರಿಸ್ತಾನೆ ಗೈಸ್ ಒಳ್ಳೆ ಕಂಟೆಂಟ್ ಇತ್ತು ಸಿಹಿ ನೆನಪುಗಳನ್ನ ಮೆಲ್ಕಾಕಬೇಕು ಅಂತಾರೆ ಸಿಹಿ ನೆನಪುಗಳನ್ನೆಲ್ಲ ಗೈಸ್ ಇದು ತಗೊಂಡ್ರಿ ಇವಾಗ 200 ರೂಪಾಯಿಗೆ 4 ಅಂತೆ ಅವನು ಹೇಳ್ದ 180 ರೂಪಾಯಿಗೆ 2 ಇವನು ಒಂದೇಕ್ಕಿಂತ 200 ರೂಪಾಯಿಗೆ 4 ಕೊಡ್ತೀಯ ಅಂದ ಅವನು ಕೊಟ್ಟೆ ಹೋಗ್ಬಿಡದ ಸಿಗ್ನಲ್ ನಾನು ಆಗಿದ್ದಿದ್ರೆ ಅವ್ನು 180 ಅಂದರೆ 150 ರೂಪಾಯಿ ಕೊಡೋಣ 2 ಅಂತ ಇದ್ದೆ ಪುಷ್ಪ ಇಲ್ಲ ತಗೋಬೇಕಾದ್ರೆ ಅವಶ್ಯಕತೆ ಇಲ್ಲ ಇವಾಗ 300 ರೂಪಾಯಿಗೆ 4 ಕೇಳ್ತಾ ಇದ್ದೆ ಪರವಾಗಿಲ್ಲ ನೋಡ್ರಿ ಇದೊಂದು ನಾನು ತಿಳ್ಕೊಂಡೆ ಹಿಂಗೆ ಕೇಳಬೇಕು ಅಂತ ನೀವು ತಿಳ್ಕೊಂಬಿಡಿ ರೇಟ್ ಎಷ್ಟು ಕೇಳಬೇಕು ಅಂತ ಇದೆ ಅಲ್ಲಿದೆ ಬೋಟಿಂಗ್ ತುಳ್ದಿ ಕಾಲು ಬಿದ್ದಾಗಿದೆಯಂತೆ ಅಲ್ಲಿ ಮೋಟ್ರದಿಲ್ಲ ಒಬ್ಬಟ್ಟು ಮೋಟ್ರದ್ದು ಹೋಗ್ಬಿಡಿ ಫಿಲಮ್ ಚರಂಡಿ ನೀರಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಂಗ ಇದು ಬೋಟಿಂಗ್ ಏನೋ ಮಾಡ್ತಾರಲ್ಲ ಮಾಡಿರ್ಬೇಕು ಒಟ್ಟಾಗಿ ಕೆರೆನೇ ಇತ್ತು ಕೆರೆನೇ ಅವ್ನು ಚರಂಡಿ ಮಾಡೋದು ಕೆರೆಗೆ ಮಾಡೋರು ಅಷ್ಟೇ ಅದೆಷ್ಟು ಫುಲ್ ಗಲೀಜ್ ಗೊತ್ತಾಗ್ತಿರೋ ಇವಾಗ ನಮ್ಮ ಸುತ್ತಮುತ್ತ ಗಲೀಜ್ ಅಲ್ಲ ನಮ್ಮ ಸುತ್ತಮುತ್ತ ಕೆರೆಗೆಲ್ಲ ಗಲೀಜ್ ನೀರೇ ಬಿಟ್ಟಿರೋದು ಬೆಂಗಳೂರಿಂದ ಎಲ್ಲ ಮೂರೇ ನೀರುಗಳೇ ಗಾಯಿಸ್ಬಿಟ್ಟಿರೋದು ನಮ್ಮ ಸುತ್ತಮುತ್ತ ಕೆರೆಗಳೆಲ್ಲ ಎಲ್ಲ ಕೆರೆ ತುಂಬೈತೆ ಅಂತಾರೆ ನಮ್ಮನ್ನ ಎಲ್ಲ ಗಲೀಜ್ ನೀರೇ ತುಂಬಿರೋದು ಇವಾಗ ನಮ್ಮ ಹುಡುಗರು ಆ ಗಲೀಜ್ ನೀರಿಗೆ ಬಿದ್ದಿರೋ ಮೀನು ತಿನ್ನಕ್ಕೆ ಹೋಗ್ತಾವ್ರೆ ಏನು ಮಾಡೋಣ ಮೊನ್ನೆ ಅವನು ಯಾರೋ ಹಾಕಿದ್ದ ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿಲ್ಲ ನೆಟ್ಟಿಗೆ ಬೆಂದಿಲ್ಲ ಅಂತ ಆದರೂ ತಿನ್ನಕ್ಕೆ ಹೋಗ್ತಾ ಇದ್ದೀರಿ ಇಲ್ಲ ಚೆನ್ನಾಗೈತೆ ಮೊನ್ನೆಲ್ಲ ನಾವು ತಿನ್ಕೊಂಬಂದಿಲ್ಲ ಏನೋ ಒಬ್ಬೊಬ್ರು ಟೇಸ್ಟ್ ಒಂಥರ ನಾನು ನಮ್ಮ ಡುಮ್ ನನಗೆ ಯಾರೋ ಹುಡುಗರು ಫಿಲಮ್ ಚೆನ್ನಾಗಿಲ್ಲ ಅಂದ್ರೆ ಅವ್ರಮ್ಮ ನಾವು ಹೋಗೋ ಗಂಟೆ ಬಿಡ ನಾವು ನೋಡೋ ಗಂಟ ಸುಮ್ಮನೆ ಇರ್ತೀರ ಅವ್ರು ಹೇಳೋದು ಕೇಳಿಸ್ಕೊಳಲ್ಲ ಆದರೂ ನಾವು ಹೋಗೇ ಓದ್ತೀರಿ ಚೆನ್ನಾಗಿಲ್ಲ ಅಂದ್ರೆ ಅದೇ ನಮಗೆ ಅನ್ಸ್ಬೇಕು ಫಿಲಮ್ ಚೆನ್ನಾಗಿಲ್ಲ ಅವ್ನಿಗೆ ಯಾರೋ ಹೇಳಿರ್ತಾರೆ ಚೆನ್ನಾಗಿಲ್ಲ ಅಂತ ಆದ್ರೂ ಅವ್ನ ಎಕ್ಸ್ಪೀರಿಯನ್ಸ್ ಅವ್ನು ಹೋಗಿರ್ತಾನೆ ಗ್ರೂಪ್ ನನ್ನ ಮಗ ಬಂದು ನಮ್ಗೆ ತಲ್ದೆ ಹೆಂಗ್ ಗೊತ್ತಾ ಅವನ್ನೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಏನಂತಾರೆ ಈ ಹೋಟ್ಲುಗಳೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾನಲ್ಲ ಯೂಟ್ಯೂಬರ್ ಅಂತಿದ್ರೆ ಅವ್ನು ರೆಸ್ಪೆಕ್ಟ್ ಕೊಡ್ತಾರೆ ಇಲ್ಲಿ ಯೂಟ್ಯೂಬ್ ಬಂದಿರ್ತಾನೆ ಇವಾಗ ಕುತ್ಕೋಗಲ್ಲ ಟೇಬಲ್ ಹತ್ರ ಅಂತಿರ್ತಾರೆ ಆ ಫೀಲಿಂಗ್ ಅವ್ನು ಹಾಕ್ಬಿಟ್ಟಿರ್ತಾನೆ ಗೈಸ್ ಆ ಹುಡುಗನ್ ನೋಡಿ ನಮ್ಮ ಹುಡುಗರು ಗಾಬ್ರ ಆಗ್ಬಿಟ್ಟವ್ರೆ ನೋಡ್ರಿ ಯಾರು ನಂಬ್ತಾರ ಹೇಳು ನದಿ ನೋಡಕ್ ಬಂದ್ರಿ ನೀರ್ ನೋಡಕ್ ಬಂದ್ರಿ ಯಾರು ನಂಬ್ತಾರ ವಿಶ್ವಾಸ ರಿಲೇಷನ್ ಅಂತ ಇವಾಗ ನಾನು ಬಂದಿಲ್ಲ ನಮ್ಮ ನೀರು ನೋಡಕ್ಕ ಸುಮ್ಮನೆ ಕಂಟೆಂಟ್ಗೋಸ್ಕರ ಗೈಸ್ ಇಲ್ಲೆಲ್ಲ ಫುಲ್ಲು ರಶ್ ಇರೋದು ಎಲ್ಲ ಖಾಲಿ ಐತೆ ಇವತ್ತು ಫುಲ್ ಗಾಡಿಗಳು ಇರೋದು ಅವಾಗ ಬಂದಾಗ
ಮೋಸ್ಟ್ಲಿ ಸೋಷಿಯಲ್ ಮೀಡಿಯಾ ಪವರ್ ಏನೋ ಎಲ್ಲ ಕಡೆ ಚೆನ್ನಾಗಿಲ್ಲ ಅಂತ ಹೇಳಿದ್ಕೇನೋ ಬಂದಿಲ್ಲೇನೋ. ಇಲ್ಲೇ ಮೇಲ್ಗಡೆ ಪೊಲೀಸ್ ಟ್ರೈನಿಂಗ್ ಆಗುತ್ತೆ, ಡಿಶುಮ್ ಅನಿಸ್ತಾ ಇರ್ತಾರೆ. ಇದ್ರ ಜೊತೆಗೆ ನೋಡ್ರಿ ಎಷ್ಟೊಂದು ಹೋಟ್ಲುಗಳೆಲ್ಲ ಹಾಕೊಂಡವ್ರೆ, ಅಂಗಡಿಗಳು, ಐಸ್ ಕ್ರೀಮ್, ಪಾಸ್ ಕ್ರೀಮ್ ಎಲ್ಲ ಸಿಗುತ್ತೆ. ಸೊ ಅಲ್ಲಿ ಹುಡುಗರು ಜಾಕೆಟ್ ಎಲ್ಲ ಹಾಕೊಂಡು ರೆಡಿ ಆಗ್ತಾವ್ರೆ ಬೋಟಿಂಗ್. ಬರ್ರಿ ನೋಡಿಸ್ತೀನಿ. ನೋಡ್ರಿ ಇಲ್ಲಿ ಇವರೇ ಫಿಶಿಂಗ್ ಮಾಡ್ತಾವ್ರೆ. ಫಿಶಿಂಗ್ ಎಲ್ಲ ಮಾಡ್ಬೋದಾ? ತಡೆದುಕೊಳ್ಳಕ್ಕಾಗದೆ ಈಗ ಹೊರ ಚಿಮ್ಮುತ್ತಿದ್ದಾರೆ. ಏನ್ ಅದೇ ಮಾನಸಿಕ ಕಿರುಕುಳ. ಮದ್ವೆ ಆಗ್ಬೇಕಾ ಬೇಡ ವಿಶ್ವಾಸ ನೀನು? ಆಗ್ಬೇಕು, ಜೀವನದಾಗ ಇನ್ನೇನದ. ಆ ವಿಡಿಯೋಗಳೆಲ್ಲ ನೋಡಿನೂ ನಮ್ಮನ್ನ ಇನ್ಸ್ಪೈರ್ ತಗೊಂಡು ನಾವು. ಹೌದಪ್ಪ, ನಾನು ಡ್ರಮ್ಮು ಕುಕ್ಕರು, ಇವನು ಫ್ಲೋರಿಂಗ್ಗೆ, ಫ್ಲೋರಿಂಗ್ಗೆ ಪ್ಯಾಚ್ ವರ್ಕ್ ಆಗೋತಾನೆ. ಹಣ್ಣು ಫುಲ್ ಪ್ಯಾಚ್ ವರ್ಕ್. ಮದುವೆಗೆ ಹಂಗ ಅವ್ನ ಅಕ್ಕನಕ್ಕ ವೈಟ್ ಸಿಮೆಂಟ್ ಹಾಕಿ ಪ್ಯಾಚ್ ವರ್ಕ್ ಮಾಡ್ತಾರೆ. ಇವನಿಗೆ ಮದುವೆ ಆದ್ಮೇಲೆ ಫ್ಲೋರಿಂಗಲ್ಲಿ ಆಗೋತಾನೆ ಫುಲ್ ಪ್ಯಾಚ್ ವರ್ಕ್. ಲವ್ ಮ್ಯಾರೇಜ್ ಅವರು ಜಾಸ್ತಿ ಪ್ಯಾಚ್ ವರ್ಕ್ ಮಾಡೋದು. ಇವನು ಪ್ಯಾಚ್ ವರ್ಕ್ ಮದುವೆ ಆದ್ಮೇಲೆ ಆಗಬೇಕು. ಅವನು ಕುದ್ದಿ ನಾವು ಮಾಡ್ಕೊಂಬಾರ್ದು ಪ್ಯಾಚ್ ವರ್ಕ್ಗಳನ್ನ. ಹಣ ಅಂತ. ಇದು 3ನೇ ಸಲ ಇಲ್ಲ ಹಂಗೆ ಭಯ ಇಕ್ಸಿರೋದು. ಫಸ್ಟ್ನೇದು ನಮ್ಮ ಕಾಸ್ಟ್ಲಿ ಬ್ರ್ಯಾಂಡು. ಅದು ಅದೇನೋ ಆಗೋಗಿ ಅವನು ಗ್ಯಾರಂಟಿ ಮದುವೆ ಆದ್ಮೇಲೆ ಉದ್ಧಾರ ಆಗ್ತಾನೆ ಬ್ರದರ್ಸ್. ಕವರಿಂಗ್ ಕಲ್ತಾನೆ. ಇಲ್ಲಿ ರೈಲ್ ಬರುತ್ತೆ, ಎಲ್ಲರೂ ಅದೇ ಖುಷಿಯಿಂದ ನೋಡ್ಕೊಂಬಿಡಿ. ಎಲ್ಲರೂ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಲ್ಲ ಊಟ ಆಡಾಡು ಚಿಕ್ಕ ಬುಕ್ಕ ರೈಲು ಯಾಕೆ ಹಿಂಗೆ ಆಡ್ತೈ ಇಲ್ಲ ಇದೆಯಲ್ಲ ಅಪರೂಪದ ಮುಳ್ಳಂದೆ. ಹಾಯ್ ಅನ್ನು ಮಚ್ಚ ಹಾಯ್ ಅನ್ನು. ಈಗೋಯಿಸ್ಟಿಕ್ ಪರ್ಸನ್ ಬ್ರೋ. ಇವಾಗ ತಾನೆ ಅವನು ಗಾಡಿ ಎಲ್ಲಿ ತಿರುಗಿಸೋ, ಇವಾಗ ತಾನೆ ಗಾಡಿ ನನ್ನ ಎತ್ಕೊಂಬ ಅಂದ. ಸೆಲ್ಫ್ ಸರ್ವಿಸ್ ಇಲ್ಲ ಅಂದಕ್ಕೆ ತಿಗೋರ್ನ ಓಡಿಸೋನು. ಅದೇ ಫೀಲಿಂಗ್ ಆಗೋದು. ನಾನು ಆಚೆ ಬರೋ 2 ಹಾಕ್ತೀನಿ. ಹಾಕಿದ್ರೆ ಅವನು ಸತ್ಯ ಹೋತಾನೆ. ನಾನು ಸ್ಟ್ಯಾಂಡ್ ಹಾಕ್ಬೇಕಲ್ಲ ಗಂಡು, ನೀನಲ್ಲ. ಈ ಗಾಡಿಗೆ ಸ್ಟ್ಯಾಂಡ್ ಇಲ್ಲ ಅಂತ ಸುಮ್ಮನೆ ಇದ್ದೀನಿ. ಈ ಗಾಡಿಗೆ ಸ್ಟ್ಯಾಂಡ್ ಇಲ್ದ್ರೆ ಬದುಕೋಣ. ಅವನು ಸ್ಟ್ಯಾಂಡ್ ಇದ್ದಿದ್ರೆ ಸುಮ್ಮ ಅದ್ರದ್ದು ಹುಡುಗಿರ್ ಸ್ಟ್ಯಾಂಡ್ ಹಾಕ್ತಾರ. ನಮ್ಮನ್ನ ನೀನು ಹಾಕ್ತೀನಿ ಹುಡುಗಿರ್ತಾರ. ಅದಕ್ಕೆ ಅವನು ಹಾಕಿರೋದ. ನಮ್ಮ ಗಾಡಿಗೆ ಸ್ಟ್ಯಾಂಡ್ ಹಾಕ್ಸಿಲ್ಲ ಅವು. ಜೀವನದಾಗ ರೈಲ್ ಎಕ್ತಿ ಇರ್ಬೋದು, ರೈಲ್ ನೋಡೋದಾಗ ಏನು ಬೇಜಾರಿಲ್ಲ. ಗೆಳೆಯ ಓ ಗೆಳೆಯ, ಕೆಂಪ್ಸೆಲ್ಟ್ ಗೆಳೆಯ, ಸೇಮ್ ಮಜಾ. ಅದು ಯಾವ್ದಾರು ಹಿಂಗಾಗ ನಮ್ಮನೆಕ್ಕೆ ಏನು ಬಿಟ್ಟು ಆಡಿಸ್ತಾರೆ ನೋಡಿದ್ಯಾ? ಕೆಂಪಟ್ಟೆ ತರಿಸಿ ಬಟ್ ಇಲ್ಲಿ ಸಾಕ್ತಾರೆ. ಎಮ್ಮೆನೇ ಕೆಂಪಟ್ಟೆ ಹಾಕೋಣ. ಗೇಟ್ ಎತ್ತಿದ್ರೆ 2 ದಿನ ಬೇಕು ಮಗನ ನೀನು ನಾನು ಹಿಡಿಯಾಕ. ಸರಿ ಘಾಟು ಆಯ್ತು. ಈಗ ಎರಡು ಕ್ಷಣದ ಮುಂದೆ ಒಬ್ಬ ಕಾರ್ ಓನರ್ ಆದ ವ್ಯಕ್ತಿ ಸಹಾಯಕವನ್ನು ಮೆರೆದಿದ್ದಾನೆ. ಅದಕ್ಕೆ ಎಲ್ಲರೂ ಧನ್ಯವಾದಗಳನ್ನು ಹೇಳಿ ಗೆಳೆಯರೇ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಚೇಸಿಂಗ್ ನಾವು ಫಸ್ಟ್, ಆ ಕಡೆ ಬಸ್ ಅವ್ರು ಫಸ್ಟ್ ಅಂತ. ಎಲ್ಲ ಗೇಟ್ ಐತಿ ಇದೇ ಮಾಡೋದು. ಅವನು ಹೋಗ್ಬಿಡ, ನಾವು ಹೋಗಲ್ಲ. ಇವ್ರು ಬಸ್ನೂ ಬಿಟ್ಟಿಲ್ಲ, ಟಾರ್ನೂ ಬಿಟ್ಟಿಲ್ಲ. ಆರಿಸ್ತಾ ಇವಾಗ. ನಾನಾಗ್ರೆ ಎಗರ್ಸಿರೇನೆ ಆ 2 ಜಾಗ ಹಿಡ್ಕೊಳ. ಅವ್ನು ಹಿಂದಕ್ಕೆ ಹಾಕ್ಬಿಟ್ಟಿವ್ ನೀನು ಡ್ರೈವರ್. ಅವ್ನು ನೋಡಿ ಹೆಂಗ್ ಗೊತ್ತಾನೆ ಧೂಮ ಚಾಲೆ ಬಿದ್ರೆ ಅವನು ಕುಂಬಳಕಾಯಿ. ನಮ್ಮನಿಕ್ಕನ್ನ ಇವನು ಬೈಕ್ ಬಂದಿತ್ತು. 2 ಸೆಕೆಂಡ್. ಇಲ್ಲಿ ಗಾಡಿ ಓಡಿಸ್ತಾ ರೈಟ್ ನೋಡಿ ನೋಡಿ ಮೆಡಿಟೇಷನ್ ಯಾವ ತರ ಮಾಡ್ತಾವನೆ. ಜೀವನದಲ್ಲಿ ಏನಿಲ್ಲ, ಕಣ್ಬಿಟ್ರೆ ಎಲ್ಲ ಬೇಕು ಅನ್ಸುತ್ತೆ. ಕಣ್ಣೇ ಬಿಡೋದು ಬೇಡ. ಮಲಗಿರೋ ತರ ಹೋಗ್ಬಿಡೋಣ. ಯಾರೋ ಬರ್ಬೋದು, ಯಾಕೆ ಕಣ್ಣು ಮುಚ್ಚೋದು ಸುಮ್ಮನೆ. ಇಷ್ಟು ಹೇಳೋಣ ಲಾಭ ಆಗಲಿ.
ನಾವು ಡ್ರೈವಿಂಗ್ ಸೀಟ್ ಕೂತಾಗ ಭಯ ಆಗಲ್ಲ, ಹಿಂದೆ ಕೂತಿದ್ದಾಗ ಫೀಲ್ ಆಗುತ್ತೆ. ಈ RCB ಮ್ಯಾಚ್ ನೋಡೋದು ಒಂದೇ, ಕುತ್ಕೊಳ್ಳೋದು ಅಂತ ಹುಡುಗರು ಕಾರ್ ಓಡಿಸಿದ್ರೆ ಕಾರ ಪಕ್ಕದಾಗ ಕುತ್ಕೊಳ್ಳೋದು ಒಂದೇ. ನನಗೆ ಇವಾಗ ಅನ್ನಿಸ್ತೈತೆ ಅಮ್ಮ ಹೇಳಿದ ಮಾತುಗಳು ನಿಜ ಅಂತ. ಏನ್ ಹೇಳಿದ್ರು? ಕುತ್ಕೊಂಡು ನಿನ್ ಪಕ್ಕ ಕುತ್ಕೊಂಡ್ರೆ ಜೀವ ಹೋಗಿ ಬರ್ತದೆ ಅಂತ ಓಡಿಸ್ದಾಗ ಗೊತ್ತಾಗ್ತಿರಲಿಲ್ಲ ಮಾತುಗಳು. ನಮ್ಮನೆಗೆ ಇವಾಗ ವಿಡಿಯೋ ನಾಗ್ಬಿಟ್ಟು ಹೆಂಗೆ ಹೋಗಿತ್ತ ಅಮ್ಮನ ಆ ಬೆನ್ಸ ಯಾವ್ದು ಬೆನ್ಸನೇ ಅದು, ಅದೇ ಬೆನ್ಸು ಮೂರ್ದು ನಂಗೆ ಯಾವ್ದು ಹೆಸರು ಬರೋ ಥರ ಕಾಣಿಸ್ಬಿಡ್ತ ನಮ್ಮ ಶಿಲ್ಬೆ ಕಾಣಿಸ್ಬಿಡ್ತೀವಿ. ಕಣ್ಣು ಗರೆಯರೆ ನಂತರ ಪ್ರಯತ್ನಿಸಿ, ಯಾವುದೇ ಭಯ ಅಡಚಣೆ ಯಾವುದು ನಿಮಗೆ ತಲೆಗೆ ಬರೋಲ್ಲ. ಕಣ್ಣು ಬಿಟ್ಟರೆ ನೀವೇ ಜೀವನದಾಗ ಇರಲ್ಲ. ಯಾರು ನಂತರ ಈ ಕೆಲಸವನ್ನು ತಜ್ಞರ ಇಂಗ್ಲೀಷಾಗ ಬರ್ತದೆ, ಕನ್ನಡ ಗೊತ್ತಲ್ಲ ಅದು ಮಾಡ್ತದೆ ಅದು ಮಾಡ್ತದೆ. ಈ ರೈಡನ್ನು ತಜ್ಞರ ಮುಂದೆ ಇವಾಗ ಬೈಬೋದು. ಈ ಸವಾರಿಯನ್ನು ತಜ್ಞರ ವಿಶ್ಲೇಷಣೆಯಿಂದ ಕೂಡಿದ್ದು, ಹಿಂದೆಗಡೆ ಒಬ್ಬ ಕೆಂಪು ಕಲರ್ ಬಟ್ಟೆ ಹಾಕೊಂಡ್ ಬರುವ ಸೇಫ್ಟಿ ಪರ್ಸನ್ ಇದ್ದಿರೋದ್ರಿಂದ ನಾವು ಮಾಡ್ತಾ ಇದ್ದೀರಿ. ದಯವಿಟ್ಟು ನೀವು ಪ್ರಯತ್ನಿಸಬೇಕು. ಪ್ರಯತ್ನಿಸುವುದಲ್ಲಿ ಕೇಳಿಸ್ಕೊಂಡು ಹೋಗಿ ನಮ್ಗೆ ಸಂಬಂಧ ಇಲ್ಲ. ಹಾಗೆಲ್ಲ ಪ್ರಯತ್ನ ಪಟ್ಟಿನಿ ನೋಡಿ, ಅಲ್ಲಿ ಮೊಬೈಲ್ ಆಗಿದೆ ಅಲ್ಲಿ. ಇದೇ ಕಾಲೇಜ್ ಹಾಳು ಮಾಡಿದ್ದು ಅಲ್ಲಿ ಓಪನ್ ಮಾಡ್ಕೊಂಡಿದ್ದಾನೆ. ಕ್ಲೋಸ್ ಮಾಡಿದ್ದೀನಿ ಹೊರಗೆಗಳು ಹಾಕಿ, ಆದರೂ ಕ್ಲೋಸ್ ಆಗಿಲ್ಲ. ಅವಾಗ ಹೊಡೆಯುತ್ತೆ. ಬ್ಲಡ್ಡು ಬರ್ತಿದೆ ಗುರು, ಬೈಕೆ ಬರಂಗೈತೆ ಬ್ಲಡ್ ಅಂತ. ಲಡ್ಡುನಾ ಕರೆಕ್ಟಾಗಿ ಹೇಳ, ಅವನಮ್ಮ ಬ್ಲಡ್ ಲಡ್ಡುನಾ ಲಡ್ಡು వచ్చింది ಪಡಿಂದಿ ಬಿಡು. ರಕ್ತಾನೇ ಬಂದಿರೋದು ಅವನ್ಕ, ಯಾಕ ಓಪನ್ ಆಗ್ಬಿಟ್ಟಿದ್ದಂಗೈತೆ ಒಳಗೆ. ಯಾವಾಗ ತಪ್ಪು ಮಾಡೋ ನಮ್ಮ ಎಗ್ಸಿದ್ರೆ ಏನೋ ಒಂಥರ ರಾಘವೇಂದ್ರ ಸ್ವಾಮೀಜಿ ಕಣ್ಣಿಂದ ಕಾಣಿಸ್ಬಿಟ್ಟು ಬಿಡಪ್ಪ ತಂದೆ. ಅಷ್ಟೊಂದೇನಿಲ್ಲ ಬರ್, ಸುಮ್ಮನೆ ಸ್ವಲ್ಪ ಇದು ತಮ್ಲೇನೇನು ಹೇಳೋ. ಹಾ, ಕಾರ್ ರೈಡ್ ವೆಂಟ್ ರಾಂಗ್ಸ್ ಅಂತ ಹಾಕ್ಬಿಡೋಣ. ನೀವಿಬ್ರು ಕೈ ಮುಗಿದಾರ ಅದು ಹಾಕ್ಬಿಡ್ತೀನಿ. ಅದು ಒರಿಜಿನಲ್ ಡೂಪ್ಲಿಕೇಟ್ ಅದು ಅವ್ರು ಚುಚ್ಕೊಂಡಿರೋದು. ಮಕ್ಕಳು ನೋಡಿದಾಗ ಅರ್ಥ ಆಗಿಲ್ಲ, ಏನು ನೋಡಿದ್ಲು ತಾಯಿ ಅಂತ. ಹಿಂದಕ್ಕೆ ಹೋದ್ಮೇಲೆ ಯಾರಾದ್ರೂ ಏನು ನೋಡಿಲ್ಲ ಊಟ ಆಯ್ತಾ ಅಂತ ಬೇರೆ ಕೇಳ್ಬಿಟ್ಟೆ. ಮೂಗಿ ಅನ್ಕೊಂಡ್ಬಿಟ್ಟಿದ್ವಿ, ಮಕ ನೋಡೋದು. ಅಯ್ಯೋ ಅಯ್ಯೋ, ನನಗೆ ಆರ್ಟ್ ಇದೆ ಅನ್ನೋದೇ ಮರ್ತೋಗಿದ್ದೆ. 2 ಸೆಕೆಂಡ್ ನಿಂತೋಗ್ತಿದೆ. ನೀವು ಕಾರ ಕೂತಿದ್ದ ಹೋದಾಗ ನನಗೂ ಆಟ ಐತೆ ಅಂತ ಗೊತ್ತಾಗ್ತೈತೆ. ಹೋಗ್ಬೇಡ, ಮರ್ಯಾದೆ ಹೋಗ್ಬಿಡ್ತದೆ. ಅವ್ರದ್ದು ಈಸಿ ಐತಿ. ಮಾತಾಡಿ ಹಿಂಗೆ ಎಲ್ಲ ನೋಡಿ ನೋಡಿ ಅವಳು ವೇ ಬೇರೆ ಬಂದ್ಬಿಟ್ಲು ಗಾಯ್ಸ್. ಶಟ್ ಡ್ರೈವಿಂಗ್ ಸೀಟ್ ನೀನು ಕೂತ್ಕೊಂಡು ಹಂಗೇನು ದೊಡ್ಡಬಾರ್ದು ಎಷ್ಟೇ ಜಾಸ್ತಿ. ನಿಂತೋಯ್ತು ಮ್ಯೂಟ್ ಆಗೋದು ಹಣ್ಣು. ತಲಕಾಡಿಗಿರೋದೆಲ್ಲ ನಮ್ದಲ್ಲ, ತಲಕಾಡ್ತಿನ ಬಂದಿಲ್ಲ. ಹೊರಗಂಟೆ ಅವ್ರ ಮನೆ ಕಸ ಬಿಡಿಸ್ಬೇಕಲ್ಲ ಇಬ್ರು. ಕೋಟಿಗೆ ಬಿದ್ದಿಲ್ಲ ಇಬ್ರು. ಎಲ್ಲಗ ಕೋಟಗ ಕೋಟಿ ಕೊಟ್ಟರು ಕೋಟ್ಗೆ ಹೋಗಕ್ಕಾಗಲ್ಲ ನಾವು. ಇಸ್ಮಾಯಿಲ್ ಗಾಯ್ಸ್ ನಮ್ದು 0-0 ವಿತೌಟ್ ಪೇಮೆಂಟ್. ಪಾಪ ಅವನು ಹೋಟೆಲ್ ಕೈ ಕಟ್ಕೊಂಡು ಹೆಂಗೆ ನಿಂತ ಹುಡುಗ. ಗಾಯ್ಸ್ ಇವಾಗ ಜಿಮ್ಮಿಗೆ ಬಂದೆ. ಗಾಯ್ಸ್ ಇವಾಗ ವರ್ಕೌಟ್ ಮುಗೀತು. ಆರಾಮಾಗಿ ಪ್ರೋಟೀನ್ ಕುಡ್ಕೊಂಡು ಹೊರಡೋದಷ್ಟೇ ಮನೆಗೆ. ಒಟ್ಟು ಒಳ್ಳೆ ತೈಸ್ ವರ್ಕೌಟ್ ಆಯ್ತು ಇವತ್ತು. ಅಷ್ಟೇ ಗಾಯ್ಸ್, ಬನ್ನಿ ಮನೆಗೆ ಹೊರಡಿ ಸಿಗೋಣ. ಗಾಯ್ಸ್ ಇವಾಗ ಊಟ ಆಗಿ
ಮಲ್ಕೊಳಕ್ಕೆ ಬರ್ತಾಯಿದ್ದೀರಿ. ನಮ್ಮ ಸಾಮ್ರಾಟ್ ನಿದ್ದೆ ಹೋಗ್ಬಿಟ್ಟವನೆ, ಹಾಗೆ ತಗೊಂಬರ್ತಾಯಿದ್ದೀನಿ. ಅಯ್ಯೋ ರೂಮ್ ಬೀಗ ಹಾಕವ್ರೆ. ಅಷ್ಟೇ ಗಾಯ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.